ನನ್ನೆಲ್ಲ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. 3M ಕಂಪನಿಯಲ್ಲಿ ಸ್ಪೆನ್ಸರ್ ಸಿಲ್ಫರ್ ಎಂಬ ರಾಸಾಯನಿಕ ಶಾಸ್ತ್ರಜ್ಞ ಇದ್ದ. ಅವನ ಕೆಲಸವೇನೆಂದರೆ ಗಟ್ಟಿಯಾದ ಅಂಟನ್ನು ತಯಾರಿಸುವುದಾಗಿತ್ತು, ಅಂಟಿನ ಬಲವನ್ನು ಹೆಚ್ಚಿಸೋದಾಗಿತ್ತು. ಈ ಸಿಲ್ಫರ್ನದ್ದು ಒಂದು ರೀತಿಯ ಹುಡುಗಾಟದ ಸ್ವಭಾವ ಆಗಿತ್ತು. ಯಾವ್ಯಾವುದೋ ರಾಸಾಯನಿಕವನ್ನು ಹಿಡ್ಕೊಂಡು ಏನಾಗ್ತದೆ ಅಂತ ಪ್ರಯೋಗವನ್ನು ಮಾಡುವಂಥ ಚಟ ಆಗಿತ್ತು. ಒಂದು ಬಾರಿ 1964ರಲ್ಲಿ ಹೀಗೆ ಮಾಡ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಒಂದು ಅಂಟನ್ನು ಕಂಡುಹಿಡಿದ. ಅದು ಅತ್ಯಂತ ಬಲಹೀನವಾದಂಥ ಅಂಟಾಗಿತ್ತು, ಅಂಟಿಯೂ ಅಂಟಲಾರದ್ದು. ಅದು ತನ್ನ ಪ್ರಯೋಗಗಳನ್ನೆಲ್ಲ ಅವನೇನು ಮಾಡ್ತಾ ಇದ್ದ ಅಂದರೆ ಬರೆದಿಡ್ತಿದ್ದ. ಇಂಥ ಅಂಟು ಯಾತಕ್ಕೆ ಪ್ರಯೋಜನಕ್ಕೆ ಬಂದಿತ್ತು ಅಂತ ಅವನ ಸಹೋದ್ಯೋಗಿಗಳೆಲ್ಲ ತಮಾಷೆ ಮಾಡಲಿಕ್ಕೆ ಆರಂಭ ಮಾಡಿದ್ರು, ಟೀಕೆನೂ ಮಾಡಿದ್ರು. ಆದರೆ ಸಲ್ಫರ್ ಅದನ್ನು ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಅವನು ಅದನ್ನು ಮರೆತು ಬಿಟ್ಟ. 9 ವರ್ಷಗಳ ನಂತರ 1973ರಲ್ಲಿ ಅದೇ ಕಂಪನಿಯ ಇನ್ನೊಬ್ಬ ಸಂಶೋಧಕ ಆರ್ಥರ್ ಫ್ರೈ ಸಿಲ್ಫರ್ ಬರೆದಿಟ್ಟ ಸಂಶೋಧನೆಯನ್ನು ಗಮನಿಸಿದ. ಈ ಫ್ರೈಗೆ ಒಂದು ಸಮಸ್ಯೆ ಇತ್ತು. ಅವನು ಪ್ರತಿ ಭಾನುವಾರ ಚರ್ಚಿಗೆ ಹೋಗಿ ಅಲ್ಲಿ ಹಾಡುತ್ತಿದ್ದ. ತನ್ನ ಹಾಡನ್ನು ಪುಸ್ತಕದಲ್ಲಿ ಅಂದು ಯಾವ್ಯಾವ ಹಾಡಬೇಕು ಅನ್ನೋದನ್ನು ಮೊದಲೇ ಗುರುತು ಮಾಡಿಕೊಂಡಿದ್ದ. ಇವನು ಹಾಡೋದಕ್ಕೆ ವೇದಿಕೆಯ ಮೇಲೆ ಹತ್ತಿ ಮೇಜಿನ ಮೇಲೆ ಪುಸ್ತಕ ಇಟ್ಕೊಂಡು ಪುಟ ತಿರುಗಿಸಿದ್ರಷ್ಟರಲ್ಲಿ ಅವನ ತಲೆ ಮೇಲೆ ತಿರುಗ್ತಿದ್ದ ಫ್ಯಾನು ಗಾಳಿಯಿಂದ ಗುರುತಿಗೆ ಇಟ್ಕೊಂಡಂಥ ಕಾಗದ ಚೂರುಗಳು ಹಾರಿ ಹೋಗ್ತಾ ಇತ್ತು. ಮತ್ತೆ ಪುಟವನ್ನು ಹುಡುಕೋದು ಕಷ್ಟ ಆಗ್ತಿತ್ತು. ಕೆಲವೊಂದು ಬಾರಿ ಆತ ಪುಟಗಳಿಗೆ ಸೂಜಿಗಳನ್ನು ಚುಚ್ಚಿಕೊಂಡು ಇಟ್ಕೋತಾ ಇದ್ದ. ಆದರೆ ಪುಟಗಳೆಲ್ಲ ತೂತಾಗಿ ಹರಿದು ಹೋಗ್ತಾ ಇತ್ತು. ಅವನಿಗೊಂದು ವಿಚಾರ ಬಂತು. ಈ ಸ್ಪಿಲ್ಪರ್ ಕಂಡು ಹಿಡಿದಂಥ ಅಂಟನ್ನು ಮತ್ತೆ ತಯಾರು ಮಾಡ್ದ. ಒಂದು ಕಾಗದಕ್ಕೆ ಅದನ್ನು ಹಚ್ಚಿ ಪುಸ್ತಕಕ್ಕೆ ಅಂಟಿದ. ಅದು ಬಲವಾದ ಅಂಟಾಗಿಲ್ಲದಿದ್ದರಿಂದ ಕೀಳೋದು ಸುಲಭ ಆಗಿತ್ತು. ಕಾಗದದ ಮೇಲೆ ಯಾವ ಗುರುತಾಗಲಿ ಜಿಗಿಟಾಗಲಿ ಇರ್ತಿರಲಿಲ್ಲ. ಅವನು ಮನೆಯಲ್ಲಿ ಒಂದು ಪುಟ್ಟ ಯಂತ್ರವನ್ನು ತಂದು ಆ ಅಂಟನ್ನು ಕಾಗದದ ತುಂಡುಗಳಿಗೆ ತುದಿಗೆ ಅಂಟಿಸಿ ಜೋಡಿಸಿಟ್ಟ. ಸ್ನೇಹಿತರಿಗೆ, ಉಳಿದ ಸಂಶೋಧಕರಿಗೆ ವಿಷಯ ತಿಳಿಸಿದ. ಅವನ ಕಂಪನಿ ಇದನ್ನೊಂದು ಹೊಸ ಆವಿಷ್ಕಾರವನ್ನು ನಡೆಸಿತು. ಅದಕ್ಕೆ ಪೋಸ್ಟ್-ಇಟ್ ಅಂತ ಹೆಸರಿಟ್ಟರು. ಈಗ ಪೋಸ್ಟ್-ಇಟ್ ಗುರುತಿನ ಅಂಟು ಚೀಟಿ ಪ್ರಪಂಚದಾದ್ಯಂತ ಆಕರ್ಷಣೆಯಾಗಿದೆ. ಇಂದು ಅದು 3,000 ಕೋಟಿಗಿಂತ ಹೆಚ್ಚು ಡಾಲರ್ಗಿಂತ ಹೆಚ್ಚು ವ್ಯಾಪಾರ ಮಾಡುವ ವಸ್ತುವಾಗಿದೆ. ಆತ್ಮೀಯರೇ, ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ. ಯಾವೊಬ್ಬ ವ್ಯಕ್ತಿಯಾಗಿರಲಿ, ಯಾವೊಬ್ಬ ವಸ್ತುವಾಗಿರಲಿ, ಯಾವತ್ತಿಗೂ ಕೂಡ ಅಪ್ರಯೋಜಕ ಅಂತ ಹೇಳಿ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ಕಾರಣಕ್ಕೆ ಆ ಒಂದು ವಸ್ತು ಪ್ರಯೋಜನಕ್ಕೆ ಬಂದೇ ಬರುತ್ತೆ. ವ್ಯಕ್ತಿ ಕೂಡ ನಮಗೆ ಪ್ರಯೋಜನವಾಗದೇ ಇರೋದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಬೇರೊಬ್ಬರಿಗೆ ಪ್ರಯೋಜನ ಆಗಬಹುದು. ಹಾಗಾಗಿ ನಾವು ನಮ್ಮ ಸುತ್ತಮುತ್ತಲು ಇರುವಂತಹ ವಸ್ತುವನ್ನಾಗಿರಲಿ, ವ್ಯಕ್ತಿಯನ್ನಾಗಿರಲಿ ನಿಷ್ಪ್ರಯೋಜಕ ವಸ್ತು, ನಿಷ್ಪ್ರಯೋಜಕ ವ್ಯಕ್ತಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನಿರ್ಧಾರಕ್ಕೆ ಬರಬಾರ್ದು. ಹಾಗೆ ಅವರನ್ನು ನಿರ್ಲಕ್ಷ್ಯ ಕೂಡ ಮಾಡೋದು ಒಳ್ಳೆಯದಲ್ಲ. ಅವುಗಳಲ್ಲೂ ಕೂಡ ಪ್ರಯೋಜನ ಕಾಡುವಂಥ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಬಹುಶಃ ಈ ಕತೆ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.